ವಿನೀತ್, ನಾನು ಇಲ್ಲಿದ್ದೀನಿ. ಎಲ್ರು ಮದ್ವೆಲಿ ನಿನ್ ಬಗ್ಗೆ ಸರಿಯಾಗಿ ಹೇಳ್ತಾ ಇದ್ರು. ಏನ್ ಹೇಳ್ತಾ ಇದ್ರು ನನ್ ಬಗ್ಗೆ? ಏನಂದ್ರೆ ನಿನ್ನ ನೋಡಿ ಅವ್ರಿಗೆ ಅನುಮಾನ ಇತ್ತಂತೆ, ಇವಳು ಮನುಷ್ಯಳ ಇಲ್ಲ ದೇವತೆನ ಅಂತ, ಇಲ್ಲ ದೇವತೆ ರೂಪದಲ್ಲಿರೋ ಮನುಷ್ಯಳ ಅಂತ. ಹೌದಾ? ಹಾಗಾದ್ರೆ ನಿಮ್ಗೇನನ್ಸತ್ತೆ? ಅವ್ರು ಸತ್ಯ ಹೇಳ್ತಾ ಇದ್ರಾ? ರೋಶ್ನಿ, ನಾನಿನ್ ಸೌಂದರ್ಯನ ನೋಡಕ್ಕಾಗದೇ ಇರ್ಬೋದು, ಆದ್ರೆ ಅದನ್ನ ಕಲ್ಪನೆ ಮಾಡ್ಕೋಬಹುದು. ಈ ಮುಖ ಚಂದ್ರನ್ ತರ ಮುದ್ದಾಗಿದೆ, ನಿನ್ ಕಣ್ಗಳು ಆಕಾಶದಲ್ಲಿ ಹೊಡೆಯೋ ನಕ್ಷತ್ರಗಳ ತರ, ತುಟಿ ಆಗಷ್ಟೇ ಅರಳ್ತಾ ಇರೋ ಗುಲಾಬಿ ಮೊಗ್ಗಿನ ತರ, ಮತ್ತೆ ನಿನ್ ಧ್ವನಿ ಯಾವುದೋ ಕೋಗಿಲೆ ಹಾಡ್ತಾ ಇರೋ ತರ ಕೇಳಿಸುತ್ತೆ. ರೋಶ್ನಿ, ರೋಶ್ನಿ. ಹಾ ವಿನೀತ್ ಅವ್ರೆ. ರೋಶ್ನಿ, ನನ್ಗ್ಯಾರೋ ಫ್ರೆಂಡ್ಸ್ ಅಂತ ಇಲ್ಲ. ನನ್ನ ಅಪ್ಪ ಅಮ್ಮ ನನ್ ಬಿಟ್ಟು ಹೋದ್ಮೇಲೆ ನಾನು ಪೂರ್ತಿ ಜೀವನ ಒಂಟಿಯಾಗಿರ್ತೀನಿ ಅಂತ ಅನ್ಕೊಂಡಿದ್ದೆ. ಆದ್ರೆ ನೀನೀಗ ನನ್ನ ಜೀವನದಲ್ಲಿ ಬಂದಿದೀಯಾ, ನಾನು ಅದೃಷ್ಟವಂತ. ಯಾಕಂದ್ರೆ ನನ್ನಂಥ ಕ್ರೂಡನ್ನ ಮದ್ವೆ ಮಾಡ್ಕೊಳ್ಳೋದಿಕ್ಕೆ ನೀನು ಒಪ್ಕೊಂಡಿದ್ದಕ್ಕೆ. ಏನಾಯ್ತು ಇವಾಗ ವಿನೀತ್ ಅವ್ರೆ? ನಿಮ್ಗ್ ಕಣ್ಣಿಲ್ಲ ಅಂತಂದ್ರೆ ನಾನ್ ನಿಮ್ಮನ್ನಲ್ಲ, ನಿಮ್ ಮನ್ಸನ್ನ ಪ್ರೀತಿಸಿರೋದು. ವಿನೀತ್ ಅವ್ರೆ, ನಾನು ಹಾಲು ತಗೊಂಡ್ ಬರ್ತೀನಿ ನಿಮ್ಗೋಸ್ಕರ. ವಿನೀತ್ ಅವರೇ, ಇದು ನಿಮ್ಗೋಸ್ಕರ ಹಾಲು ತಂದೆ ನಾನು, ತಗೊಳ್ಳಿ. ಇಷ್ಟು ಬೇಗ ನಿದ್ದೆ ಬಂದ್ಬಿಡ್ತಾ ಇವನ್ಗೆ? ಎಷ್ಟು ಮಾತ್ರೆ ಹಾಕಿದ್ದೆ ಇವನ್ ಹಾಲಲ್ಲಿ? ಸತ್ ಹೋಗಲ್ಲ ತಾನೆ? ಗೊತ್ತಲ್ವಾ, ಮೊದಲನೇ ರಾತ್ರಿ ಗಂಡು ಹೆಣ್ಣನ್ನ ಕಾಯಿಸೋದು ಒಳ್ಳೇದಲ್ಲ. ಮತ್ತೀಗ ಹೋಗೋಣವಾ?
ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಬ್ರೇಕ್ಫಾಸ್ಟ್ ಫಾರ್ ಯು. ಥ್ಯಾಂಕ್ ಯು. ರಜತ್, ನಿನ್ ಕೈಯಾರೆ ತಿನ್ಸು ನನ್ಗೆ. ನಿಧಾನ ಕೇಳು, ಇಲ್ಲ ಅಂದ್ರೆ ನಿನ್ನ ಕುರುಡ ಗಂಡ ಎದ್ದು ಬಿಡ್ತಾನೆ. ಮತ್ತೆ ನಿದ್ರೆ ಟ್ಯಾಬ್ಲೆಟ್ನ ಎಫೆಕ್ಟ್ ಕಡಿಮೆ ಆಗಿದೆ ಅನ್ಸುತ್ತೆ. ಹೌದಾ? ಅಂದ್ರೆ ನಿಮಗೆ ನನ್ನ ಕುರುಡನ್ ಗಂಡನ್ ಬಗ್ಗೆ ಭಯ ಆಗ್ತಿದ್ಯಾ? ಆ ಕುರುಡನ್ ನೋಡಿದ್ರೆ ಏನ್ ಭಯ. ರೋಶ್ನಿ, ವಿನೀತ್, ಎದ್ದು ಬಿಟ್ರಾ? ಬನ್ನಿ. ಅಯ್ಯೋ, ನಿಧಾನ ನಿಧಾನ, ಜೋಪಾನ. ಬನ್ನಿ ಬನ್ನಿ ಬನ್ನಿ. ನಾನು ಯಾರ್ದೋ ವಾಯ್ಸ್ ಕೇಳ್ದೆ. ವಾಯ್ಸಾ? ಮನೆಗೆ ಯಾರಾದ್ರೂ ಬಂದ್ರಾ? ಮನೆಗೆ ಯಾರೂ ಬಂದಿಲ್ಲ. ಅದು ನಾನು ಫೋನಲ್ಲಿ ವಿಡಿಯೋಸ್ ನೋಡ್ತಾ ಇದ್ದೆ, ಅಡ್ಗೆ ಮಾಡೋದ್ರ ಬಗ್ಗೆ. ನಿಧಾನಕ್ಕೆ ಕೂತ್ಕೊಳ್ಳಿ. ಸರಿ. ನಾನು ನಿಮ್ಗೋಸ್ಕರ ಆಮ್ಲೆಟ್ ಮಾಡಿದ್ದೀನಿ. ರೋಶ್ನಿ, ನೆನ್ನೆ ರಾತ್ರಿ ಬಗ್ಗೆ ಸಾರಿ. ಯಾವಾಗ ಮಲ್ಕೊಂಡೆ ಗೊತ್ತೇ ಆಗ್ಲಿಲ್ಲ. ಸಾರಿ ಹೇಳೋ ಅಗತ್ಯ ಇಲ್ಲ ವಿನೀತ್. ನೆನ್ನೆ ರಾತ್ರಿ ಮಲ್ಕೊಂಡ್ರೆ ಏನಾಯ್ತು? ಈಗ ನಾನು ಜೀವನ ಪೂರ್ತಿ ನಿಮ್ ಜೊತೆನೆ ಕಳಿಬೇಕಲ್ವಾ? ಸರಿ, ಈಗ ಆಮ್ಲೆಟ್ ತಿಂದು ಹೇಳಿ ಹೇಗಾಗಿದೆ ಅಂತ. ಹೇಗಿದೆ ಹೇಳಿ, ಹೇಗಿದೆ? ನೀನೆಷ್ಟು ಒಳ್ಳೆಯವಳು ರೋಶ್ನಿ. ಹಾ, ನನ್ಗೋಸ್ಕರ ನೀನು ಪಿಯಾನೋ ನುಡಿಸ್ಬೋದಾ? ಖಂಡಿತ. ಥ್ಯಾಂಕ್ ಯು. ನಿನ್ಗೆ ಯಾವ ಥರದ ಮ್ಯೂಸಿಕ್ ಇಷ್ಟ? ಯಾವ್ದಾದ್ರೂ ರೊಮ್ಯಾಂಟಿಕ್ ಆಗಿ? ವಿನೀತ್ ಪುಟ್ಟ, ಸರಳ ಆಂಟಿ ನೀವಾ? ವಿನೀತ್, ಇವ್ರ್ಯಾರು? ನಾನು ಸರಳ ಆಂಟಿ, ನಿನ್ ಪಕ್ಕದ ಮನೆಯವರು. ಮದ್ವೆನಲ್ಲಿ ಭೇಟಿ ಆಗಿದ್ವಲ್ಲ ನಾವು, ಮರ್ತೋಗ್ಬಿಟ್ಟೆ. 6 ಬಾಕ್ಸ್ ಇರೋ ಡಿನ್ನರ್ ಸೆಟ್ಟು ನಾನ್ ಗಿಫ್ಟ್ ಮಾಡಿದ್ನಲ್ಲ, ಈಗ ನೆನ್ಪಾಯ್ತಾ? ಓಹೋ, ಹೌದು ಆಂಟಿ ಅವರೇ. ವಿನೀತ್, ಇವನು ನನ್ನ ಅಳಿಯ ಮೋನು. ಇವನು ಪಿಯಾನೋ ಕಲಿಬೇಕಂತೆ. ಅಂದ್ಹಾಗೆ ಇವನ್ಗೆ ನುಡ್ಸಕ್ ಬರುತ್ತೆ, ಆದ್ರೆ ನೀನ್ ಅವನ್ಗೆ ಚೆನ್ನಾಗ್ ಕಲ್ಸ್ಬಿಡು. ಆಗ್ಲಿ, ನನ್ನ ಸ್ಟೂಡೆಂಟ್ಸು ಬರ್ತಾ ಇರ್ತಾರೆ ಈಗ. ಅವ್ರು ಬರೋ ಟೈಮ್ ಕೂಡ ಆಯ್ತು. ಅಭಿಷೇಕ್, ಜೈ ಎಲ್ರು ಬಂದ್ರಾ? ಒಳ್ಳೇದಾಯ್ತು. ಮೋನು, ಈಗ ನಾನ್ ಹೋಗ್ತೀನಿ, ನೀನ್ ಚೆನ್ನಾಗ್ ಕಲ್ತ್ಕೋ. ಆಂಟಿ, ನಿಮ್ಗೇನಾದ್ರೂ ಬೇಕಿತ್ತಾ? ಆಂಟಿ, ಏನು
ಏನಿಲ್ಲ. ಓಕೆ, ನಾನ್ ಬರ್ತೀನಿ. ಸರಿ ಸರಿ. ಸರಿ ವಿನೀತ್, ಸರಿ ಆಂಟಿ. ನೀನು ಚೆನ್ನಾಗ್ ಕಲಿ ಮೋನು. ಮನು, ಈಗ ನೀನ್ ಪಿಯಾನೋ ನುಡ್ಸು. ನೋಡ್ತೀನಿ ಎಷ್ಟು ಕಲ್ತಿದೀಯಾ ಅಂತ. ಬಾ ಕೂತ್ಕೋ. ನುಡ್ಸು. ರೋಶ್ನಿ, ಹಾ ವಿನೀತ್, ನಾನೆಲ್ಲಿದ್ದೀನಿ? ನಿಮ್ ಕ್ಲಾಸ್ ಮುಗೀತಾ? ಹಾ, ಕ್ಲಾಸ್ ಮುಗೀತು. ನಾನೀಗ ಬೇಗ ಕ್ಲಬ್ಗೆ ಹೋಗ್ಬೇಕು. ಇವತ್ತು ಅಲ್ಲಿ ಪರ್ಫಾರ್ಮ್ ಮಾಡ್ಬೇಕು. ಅಯ್ಯೋ, ನಿಮ್ ಕ್ಲಬ್ಬೇ, ಆರಾಮಾಗಿ ಹೋಗಿ. ನನ್ ಕ್ಲಬ್ಬೇ, ಅದಕ್ಕೆ ಸರಿಯಾದ ಸಮಯಕ್ಕೆ ಹೋಗ್ಬೇಕು. ನನ್ ಪರ್ಫಾರ್ಮೆನ್ಸ್ ನೋಡಕ್ಕೆ ನೀನು ಬರ್ತೀಯಾ? ನನಗ್ ತುಂಬಾ ಕೆಲ್ಸ ಇದೆ. ಹೌದು, ಸರಳಾ ಆಂಟಿ ಬಗ್ಗೆ ಸ್ವಲ್ಪ ಕೇಳ್ಬೇಕಿತ್ತು. ಕೇಳು. ನಮ್ಮನೆ ಕೀಸ್ ಅವ್ರ ಹತ್ರ ಇದೆ ಅಲ್ವಾ? ಹಾ, ಅದು ನಾನು ಎಮರ್ಜೆನ್ಸಿಗೆ ಅಂತ ಅವ್ರಿಗೆ ಕೊಟ್ಟಿದ್ದೀನಿ ಅಷ್ಟೇ. ವಿನೀತ್, ಆದ್ರೆ ಮುಂಚೆ ನೀವ್ ಒಬ್ರೇ ಇದ್ರಿ, ಈಗ ನಾನು ಇದೀನಲ್ವಾ ನಿಮ್ ಜೊತೆ. ಅಂದ್ಮೇಲೆ ಎಮರ್ಜೆನ್ಸಿ ಏನ್ ಬಂತು? ನಾವು ನಮ್ಮನೆ ಕೀಸ್ನ ಅವರಿಂದ ವಾಪಸ್ ತಗೋಬೋದಾ? ಹಾ, ತಗೋಬಹುದು. ಆದ್ರೆ ಒಂದ್ ವೇಳೆ ನಾನು ಮತ್ತೆ ನೀನು ಒಳಗಿದ್ದಾಗ ಆಚೆಯಿಂದ ಲಾಕ್ ಆದ್ರೆ? ರೋಶ್ನಿ, ನೀನ್ ಹೆದರ್ಕೋಬೇಡ. ಸರಳಾ ಆಂಟಿ ಮೇಲೆ ನನ್ಗೆ ಪೂರ್ತಿ ನಂಬಿಕೆ ಇದೆ. ಅವ್ರು ನಮ್ ಫ್ಯಾಮಿಲಿ ತರ. ನೋಡು, ನಮ್ಮನೆ ಕೇಸು ಅವ್ರ ಹತ್ರ ಇದ್ರೆ ನಮ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ. ಸರಿ, ನೀನು ನನ್ ಬಟನ್ ರೆಡಿ ಮಾಡಿದ್ಯಲ್ವಾ? ಥ್ಯಾಂಕ್ ಯು. ರೋಶ್ನಿ, ಈ ಬೆಲ್ಟಿನ್ ಬಕಲ್ ಇದು ಯಾರ್ ಬೆಲ್ಟು? ನಂದಲ್ವಲ್ಲ? ಇಲ್ಲ, ಇದು ನಿಮ್ದೇನೆ. ನಂದ ಅಲ್ಲ, ಇದು ನನ್ ಬೆಲ್ಟ್ ಅಲ್ಲ. ಅಯ್ಯೋ ವಿನೀತ್, ಏನ್ ಮಾತಾಡ್ತಾ ಇದ್ದೀರಾ? ನಾನೇ ನಿಮಗೆ ಇದನ್ನ ಗಿಫ್ಟ್ ಕೊಟ್ಟಿದ್ದು. ಸಾರಿ. ಥ್ಯಾಂಕ್ ಯು. ಸರಿ, ಈ ಬೆಲ್ಟ್ನ ಇಲ್ಲೇ ಇಟ್ಟಿರು. ನಾನು ಫ್ರೆಶ್ ಅಪ್ ಆಗಿ ಬಂದು ಇದೇ ಬೆಲ್ಟ್ನ ಹಾಕೋತೀನಿ. ಸರಿ, ಇಲ್ಲೇ ಇಟ್ಟಿರು, ಆಯ್ತಾ? ನಾನು ಫ್ರೆಶ್ ಅಪ್ ಆಗಿ ಬರ್ತೀನಿ. ಬಾಯ್ ರೋಶ್ನಿ. ಬಾಯ್. ಐ ಲವ್ ಯು. ನಡೀರಿ. I love you too.
ಆ